ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ಸತ್ಯನ್ಗೆ ಯಾಕೆ ಟಾಂಗ್ ಕೊಡ್ತಾ ಇದ್ಯಾ? ಅಷ್ಟಕ್ಕೂ ಟ್ರೈನ್ ಮಾಡಕ್ಕೆ ನಾನೇನ್ ಚಿಕ್ಕ ಮಗುನ? ಇಷ್ಟೊಂದು ಸಿಲ್ಲಿಯಾಗಿ ಆಡ್ಬೇಡಕ್ಕಿರ್ತಾನ? ನಿನಗೆ ಸೂಟ್ ಆಗಲ್ಲ. ಅಷ್ಟಕ್ಕೂ ಸತ್ಯ ನನ್ನ ಹೆಂಡತಿ. ಅವಳು ಯಾವ ತರ ಬಟ್ಟೆ ಹಾಕೋಬೇಕು ಹಾಕೋಬಾರ್ದು ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ಬೇರೆ ಯಾರು ಈ ವಿಷಯದ ಬಗ್ಗೆ ಮಾತಾಡಬೇಡಿ. ಯಾರು ಅಂದ್ರೆ ನಿನ್ನ ಪ್ರಕಾರ ನಾವೆಲ್ಲ ಯಾರು? ಈ ಮನೆಯಲ್ಲಿ ಯಾರೇನು ಹೇಳೋಗೆ ಇಲ್ವಾ? ಇಲ್ಲ ನಿಮ್ಮ ಇಷ್ಟಕ್ಕೆ ಬಂದಾಗ ನಿಮ್ಮ ನೀರಿಗೆ ಬಿಟ್ಬಿಡ್ಬೇಕಾ? ಬಿಡ್ಬೇಕಾಗತ್ತೆ ಚಿಕ್ಕಪ್ಪ. ಅಷ್ಟಕ್ಕೂ ನಮ್ ಘನತೆ ಇರೋದು ಬಟ್ಟೆಲಲ್ಲ, ನಮ್ ವ್ಯಕ್ತಿತ್ವದಲ್ಲಿ. ಆ ಲೆಕ್ಕದಲ್ಲಿ ನೋಡ್ಬೇಕು ಅಂದ್ರೆ ಸತ್ಯ ನಮ್ ಎಲ್ರಿಗಿಂತ ಎತ್ತರದಲ್ಲೇ ಇದ್ದಾಳೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಪ್ರಾಜೆಕ್ಟ್ ಅಲ್ಲಿ ಹೆಲ್ಪ್ ಮಾಡಿದ ಸತ್ಯನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಶರ್ಟು ಪ್ಯಾಂಟು ಬೈಕ್ ಅರೇಂಜ್ ಮಾಡಿದ್ ನಾನೇ. ಇದೆಲ್ಲ ನನ್ನ ಪ್ಲಾನು. ಇದ್ರ ಬಗ್ಗೆ ಸತ್ಯನ್ಗೆ ಚಿಕ್ಕ ಕ್ಲೂನು ಇರಲಿಲ್ಲ. ಹಾಗಿದ್ಮೇಲೆ ಇವಳು ಯಾಕೆ ನನಗೆ ಮಾತು ಕೊಡಬೇಕಾಗಿತ್ತು? ನಮ್ಮ ಮನೆಗೆ ತಕ್ಕಾಗಿರ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು? ಅಲ್ಲೇ ಇರೋದು ಪಾಯಿಂಟು. ಬಟ್ಟೆ ಚೇಂಜ್ ಮಾಡ್ಕೊ ಅಂತ ಇವಳ ಕೈಲಿ ಬಟ್ಟೆ ಕೊಟ್ಟಾಗ ಅವಳು ರೆಡಿ ಇರಲಿಲ್ಲ. ನಿಮಗೆ ಮಾತು ಕೊಟ್ಟಿದ್ದೀನಿ ಚೇಂಜ್ ಮಾಡಲ್ಲ ಅಂತ ಹೇಳಿದ್ಲು. ಆದ್ರೆ ನಾನೇ ಅಮ್ಮ ಇಲ್ಲಿಲ್ಲ ಬಟ್ಟೆ ಹಾಕು ಅಂತ ಒತ್ತಾಯ ಮಾಡಿದೆ. ಆದ್ರೂ ಇವಳು ಒಪ್ಕೊಳ್ಳಿಲ್ಲ. ಅತ್ತೆ ಎದುರ್ಗಿದ್ರು ಇಲ್ಲ ಅಂದ್ರು ಕೊಟ್ಟ ಮಾತು ತಪ್ಪಾರ್ದು ಅಂತಾನೆ ಹೇಳಿದ್ಲು. ಅವಾಗ ನಾನೇ ಅತ್ತೆ ಮಾತಿಗೆ ಮಾತ್ರ ಅಲ್ಲ ಗಂಡನ ಮಾತಕ್ಕೂ ಬೆಲೆ ಕೊಡ್ಬೇಕು ಅಂತ ಬಲವಂತ ಮಾಡಿ ಪ್ಯಾಂಟು ಶರ್ಟು ಹಾಕು ಅಂತ ಹೇಳ್ದೆ. ನೋ ವೇ ಕಾರ್ತಿಕ್, ಐ ಕ್ಯಾನ್ ನಾಟ್ ಬಿಲೀವ್ ದಿಸ್. ಸತ್ಯನ್ನ ಕಾಪಾಡೋದಕ್ಕೋಸ್ಕರ ಈಗ ಒಂದು ಹೊಸ ಕತೆ ಕಟ್ತಿದ್ಯಾ? ನೀನ್ ಕತೆ ಅಂತಾದ್ರೂ ಅನ್ಕೋ, ಕವನ ಅಂತಾದ್ರೂ ಅನ್ಕೋ, ಆದ್ರೆ ವಾಸ್ತವ ಇದೆ. ಹಾಗಿದ್ಮೇಲೆ ಇವಳು ಅದನ್ನ ಮೊದಲೇ ಹೇಳಬೇಕಾಗಿತ್ತಲ್ವಾ? ಇವಳ್ಯಾಕೆ ಬಾಯಿ ಮುಚ್ಕೊಂಡಿದ್ದಾಳೆ? ಅದು ನಿಮ್ಮ ಮೇಲಿರೋ ಗೌರವಕ್ಕೆ. ನಿಮ್ಗೆ ಎದುರು ಮಾತಾಡಬಾರ್ದು ಅಂತ ಸುಮ್ಮನಿದ್ದಾಳ ಅಷ್ಟೇ. ಆದ್ರೆ ನೀವ್ ನೋಡಿದ್ರೆ ಇವಳೇನೋ ಮಹಾನ್ ಅಪರಾಧ ಮಾಡಿರೋ ತರ ಮಾತಾಡ್ತಾ ಇದ್ದೀರಾ. ಅದಕ್ಕೆ ನಾನ್ ಮಾತಾಡ್ಬೇಕಾಯ್ತು.
ಆದ್ರೆ ಒಂದ್ ಮಾತಂತೂ ಸತ್ಯ, ಸತ್ಯ ನೀವು ಅನ್ಕೊಂಡಿರೋ ತರ ಅಲ್ಲ. ಸಾಧ್ಯ ಆದ್ರೆ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಸತ್ಯ, ಡೋಂಟ್ ವರಿ, ಇದೆಲ್ಲ ಆಗಿದ್ದು ನನ್ನಿಂದಾನೆ. ಐ ಆಮ್ ರಿಯಲಿ ವೆರಿ ಸಾರಿ. ಬಟ್ ಒಂದ್ ವಿಷಯ ತಿಳ್ಕೊ, ಏನೇ ಆದ್ರೂ ನಾನು ನಿನ್ ಜೊತೆ ಇರ್ತೀನಿ. झनक झनक मन डोले, झनक झनक मन डोले, झनक झनक मन डोले, झनक झनक मन डोले. ಹೊಸದು ಸ್ವರ ಹೊಸದು ಜ್ವರ, ಖುಷಿಗೆ ದಿನವು ನರಳೋ ಥರ, ಮನಸ್ಸಿನ ಖಾಲಿಯ ಹಾಳೆ ಮೇಲೆ ಸಹಿಯ ಹಾಕಿದವಳು, ಪ್ರೀತಿಗೆ ಪ್ರೇಮಕ್ಕೆ ರಾಯಭಾರ ಶುರು ಮಾಡಿದವಳು, ಮುದ್ದು ಹೆಣ್ಣಿನಲ್ಲಿ ಮ್ಯಾಗ್ನೆಟ್ಟು ಕಣ್ಣಿನಲ್ಲಿ ಆ ಬ್ರಹ್ಮ ಇಟ್ಟ ಇಲ್ಲಿ ನನ್ನನ್ನೆಲ್ಲಿ ಮಾಡಿದನೋ ಮರುಳೇ. ಲೇ ಏನ್ಲಾಗದೆ ಅವನಿಗೆ? ಕಣ್ಣಾಗ ಮುಚ್ಕೊಂಡು ಹಾಡು ಕೇಳ್ತಾವನೆ, ಖುಷಿಯಾಗವನೆ, ನೊಲಿತಾವನೆ. ಅದೇನು ಕೇಳ? ಟ್ರಿಪ್ ಹೋಗಿ ಬಂದಾಗ್ಲಿಂದ ಹಿಂಗೆ ವಿಚಿತ್ರವಾಗಿ ಆಡ್ತಾವನೆ. ಹಂಗೆ ಸುಮ್ಕಿದ್ರೆ ಆಯ್ತದ? ಅದೇನು ಅಂತ ಬಸಿ ಕೇಳು. ಬಾಬಯ್ಯ ಬಾಬಯ್ಯ ಹಿಂಗೆಲ್ಲ ಅಲ್ಲ ಕಣ್ಲ, ಅವ್ನಿಗೆ ತೊಟ್ಟು ಕೇಳು ಏನು ಅಂತ. ಹೋಗು. ಬಾಬಯ್ಯ. ಏಯ್ ಏನ್ಲ ನಿಂದು? ಅದೇನು ಬಾಬಯ್ಯ ಹಿಂಗೆ ಕೇಳ್ತಾ ಇದೆಯಾ? ಅವಾಗ್ಲಿಂದ ಕರಿತಾ ಇದ್ರು ಕೇಳಿಸ್ತಾ ಇಲ್ವಲ್ಲ ನಿಂಗೆ? ನನ್ನ ಪಾಡಗ್ ನಾನು ಆನಂದವಾಗಿ ಇರಕ್ಕೂ ಬಿಡಲ್ವಲ್ಲ ನೀನು. ಆನಂದ ಏನು ಬಾಬಯ್ಯ, ಇತ್ತೀಚೆಗೆ ತುಂಬ ಖುಷಿಯಲ್ಲಿರ್ತೀಯ. ಹೇಳು ಬಾಬಯ್ಯ, ಏನು ಮಾಡ್ರು? ಇಲ್ಲ, ನಾನು ಹೇಳಲ್ಲ.
ಲೇ ಸುಮ್ಕೆ ಹೇಳ ಒಳ್ಳೆ ಪ್ರಸಾದ್ ಎಂಟರ ನಾಚ್ಕೋಬೇಡ. ಅದೇ ಗೊಗ್ಗಯ್ಯ, ಅದೇ ಆಗೋಯ್ತು. ಏನ್ಲಾಗೋಯ್ತು? ಆಗ್ಲೇ ನೀನು ಹೇಳಿದ್ಯಲ್ಲ ಅದೇ. ಅದೇ ಓ ಅಯ್ಯೋ ಅಯ್ಯೋ ನನ್ನ ಮಗನಲ್ಲೇ ವರದಾನ ಶಿಕ್ಷ. ಗೊಗ್ಗಯ್ಯ, ನೀನ್ ಟ್ರಿಪ್ಪಿಗೆ ಹೋಗಕ್ಕೂ ಮುಂಚೆ ಹೇಳಿದ್ಯಲ್ಲ, ಹಂಗೆ ಮಾಡ್ದೆ, ವರ್ಕೌಟ್ ಆಗೋಯ್ತು. ಗೊಗ್ಗಯ್ಯ, ನನ್ನ ಮಹಾಗುರು ನೀನು. ಬಾಯ್ಲೆ ಇಲ್ಲಿ ಗಂಟ ನಾನು ಏನ್ರು ಬಿಟ್ರೆ ಯಾರು ನಂಗೆ ಮುದ್ದು ಕೊಟ್ಟಿಲ್ಲ, ಮುದ್ದು ಮಾಡಿಲ್ಲ. ನೀ ಎಲ್ಲ ಮುದ್ದು ಕೊಟ್ಬಿಟ್ಟೆ? ಬಿಡು ಗೊಗ್ಗಯ್ಯ, ಫ್ಲಾಶ್ ಬ್ಯಾಕ್ ಹೋಗಬೇಡ. ನನ್ನ ದಿವ್ಯಾ ಮುಟ್ಟಕ್ಕೆ ಹೋದ್ರೆ ಓರವಳು 6 ತಿಂಗಳಿಂದ ಆಟ ಆಡಿಸ್ಬಿಟ್ಲು. ಈಗ ನೋಡು ಹೆಂಗ್ ಹಿಡ್ದಾಕಿದ್ದೀನಿ ಅಂತ. ಮೊಮ್ಮಗ್ನೆ ಕಲಾಕಾರ ಕಳ್ಳ ನೀನು ಬಿಡ್ಲಾ. ಎಲ್ಲ ನಿನ್ನ ಆಶೀರ್ವಾದ ಗೊಗ್ಗಯ್ಯ. ಮತ್ತೆ ನನ್ನ ಮುತ್ತಿಗೆ ಪಡ ಕಳ್ಳ. ಇನ್ ಮುಂದೆ ನಾನು ನನ್ನ ಹೆಂಡ್ರಿಗೆ ಮುತ್ತಿಡೋದು. ಅಷ್ಟಕ್ಕೂ ನಮ್ ಘನತೆ ಇರೋದು ಬಟ್ಟೆಲಲ್ಲ, ನಮ್ ವ್ಯಕ್ತಿತ್ವದಲ್ಲಿ. ಆ ಲೆಕ್ಕದಲ್ಲಿ ನೋಡ್ಬೇಕು ಅಂದ್ರೆ ಸತ್ಯ ನಮ್ ಎಲ್ರಿಗಿಂತ ಎತ್ತರದಲ್ಲೇ ಇದ್ದಾಳೆ. ಸತ್ಯ ಈ ಮನೆಗೆ ಬಂದಾಗಿಂದ ನಮ್ಮ ರಿತು ಎಷ್ಟು ಬದಲಾಗಿದ್ದಾಳೆ ಅಂತ. ಪಾಪ ನಮ್ಮ ರಿತು, ಅವಳದಿನ್ನೂ ಚಿಕ್ಕ ವಯಸ್ಸು. ಅವಳಿಗಿದೆಲ್ಲ ಎಲ್ಲಿ ಗೊತ್ತಾಗತ್ತೆ ಹೇಳಿ ಚಿಕ್ಕಪ್ಪ? ಈ ಮಿಡಲ್ ಕ್ಲಾಸ್ ಜನರಿಗೆ ಶ್ರೀಮಂತರ ಮನೆಯವ್ರನ್ನ ಮದುವೆ ಆಗಿ ಶಾರ್ಟ್ ಕಟ್ಟಲ್ಲಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಆಸೆ. ಮೊದಲು ಆ ಸತ್ಯ ಮದುವೆ ಆಗಿ ಗ್ಯಾರೇಜಿಂದ ಈ ಮನೆ ಸೇರ್ಕೊಂಡ್ಳು. ಇವಾಗ ಈ ರಾಕೇಶು ನಮ್ಮ ರಿತುನ ಮದುವೆ ಆಗಿ ಈ ಮನೆ ಸೇರ್ಕೋಬೇಕು ಅಂತ ಅನ್ಕೋತಿದ್ದಾನೆ. ಇದ್ರ ಹಿಂದೆ ಇರೋ ಮಾಸ್ಟರ್ ಮೈಂಡು ಆ ಸತ್ಯ. ರೀ ಯಾಕೆ ಇಲ್ಲಿ ಕೂತಿದ್ದೀರಾ? ಒಳಗೆ ಬನ್ನಿ. ನನಗೆ ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಾ ಇದೆ ಊರ್ಮಿಳ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಯಾಕೆ? ಎಲ್ಲರೂ ತಿಂಡಿ ಕಾಯ್ತಾ ಇದ್ದಾರೆ, ಬನ್ನಿ. ನನಗೆ ಈಗಲೇ ತಿಂಡಿ ಬೇಡಮ್ಮ, ನಾನು ಆಮೇಲೆ ಮಾಡ್ತೀನಿ, ನೀನು ಹೋಗು. ರೀ ಯಾಕೆ? ಏನಾಯಿತು? ನಾನು ನೋಡ್ತಾನೆ ಇದ್ದೀನಿ, ನೀವು ಯಾಕೋ ಟೆನ್ಷನಲ್ಲಿದ್ದೀರಾ? ಏನಾಯಿತು ಅಂತ ನನ್ನ ಹತ್ರನಾದರೂ ಹೇಳ್ರಿ. ನೀನು ಹೋಗಿ ಟಿಫನ್ ಮಾಡು ಅಂತ ಹೇಳಿದ್ನಲ್ಲ ಊರ್ಮಿಳ. ನೀವು ಹೀಗಿದ್ರೆ ನನಗೆ ಹೇಗೆ ತಿಂಡಿ ಸೇರುತ್ತೆ ಹೇಳಿ? ಕೆಲವೊಂದು ಸಲ ಕೆಲವ್ರ ಬಗ್ಗೆ ನಾವು ಅಂದ್ಕೊಳ್ಳೋದೇ ಒಂದು, ಅವ್ರು ಇರೋದೇ ಇನ್ನೊಂದು. ಲೈಫಲ್ಲಿ ನಾವು ಯಾರನ್ನೂ ಬ್ಲೈಂಡಾಗಿ ನಂಬಾರ್ದು ಅಲ್ವಾ ಊರ್ಮಿಳ? ರಿತು ವಿಚಾರನಾ? ನಮ್ಮ ಸತ್ತಿನ ವಿಚಾರ. ಡಾರ್ಲಿಂಗು, ಪರ್ಫೆಕ್ಟ್. ನೀನು ಅನ್ಕೊಂಡಿದ್ದ ಕೆಲಸನ ನೀಟಾಗಿ ಮಾಡಿ ಮುಗಿಸ್ತೀಯ. ಸೂಪರ್ ಸೂಪರ್. ಥ್ಯಾಂಕ್ಸ್ ಸುಹಾಸ್. ಡಾರ್ಲಿಂಗು, ನೀನೀಗ ಹಚ್ಚಿರೋ ಬೆಂಕಿಗೆ ಆರೋದು ಡೌಟೇ. ಈ ಬೆಂಕಿ ಆರೋದಿಲ್ಲ ಸುಹಾಸ್.
ಅದರಲ್ಲೂ ಆ ಗ್ಯಾರೇಜ್ ಸತ್ಯ ಸುಟ್ಟು ಬೂದಿ ಆಗೋವರೆಗೂ ಈ ಬೆಂಕಿ ಆರೋದಕ್ಕೆ ನಾನು ಬಿಡೋದಿಲ್ಲ. ಈ ಮನೆಗೆ ಅವಳು ಬಂದಮೇಲೆ ಅವಳು ಬದಲಾಗೋದಿಲ್ಲ, ಅವಳ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಆದರೆ ನಿನಗೆ ನೆನಪಿದೆಯಾ ಸುಹಾಸ್, ಅಪ್ಪ ಒಂದ್ಸಲಿ ನಮ್ಮಿಬ್ಬರನ್ನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಅವತ್ತು ನಮ್ಮನ್ನು ಕಾಪಾಡಿದ್ದು ಸತ್ಯನೇ ಅಲ್ವಾ ಡಾರ್ಲಿಂಗು? ಅಪ್ಪಂಗೆ ಅವಳು ಎಷ್ಟು ಕ್ಲೋಸ್ ಆಗಿದ್ದಾಳೆ ಅನ್ನೋದು ನನಗೂ ಗೊತ್ತು, ನಿನಗೂ ಗೊತ್ತು. ಮಗುನೂ ಚಿವುಟಿ ತೊಟ್ಲನ್ನ ತೂಗಿದ್ರೆ ನನಗೆ ಅರ್ಥ ಆಗಲ್ಲ ಅಂತನಾ? ಅವತ್ತು ಆ ಸೀನ್ ನಡೆಯೋದಕ್ಕೆ ಕಾರಣನೇ ಆ ಸತ್ಯ. ಅವಳು ನನ್ನ ತಂಟೆಗೆ ಬಂದರೆ, ನನ್ನನ್ನೇ ಎದುರಾಕೊಂಡ್ರೆ ಏನೆಲ್ಲ ಆಗತ್ತೆ ಅನ್ನೋದು ಸದ್ಯದಲ್ಲೇ ಆ ಸತ್ಯಂಗೆ ಗೊತ್ತಾಗುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನೋ ಡಾರ್ಲಿಂಗು, ಆ ಸತ್ಯ ಯಾರನ್ನು ಬೇಕಾದರೂ ಯಾಮಾರಿಸ್ಬೋದು. ಯಾವುದಕ್ಕೂ ನಾವು ಹುಷಾರಾಗಿರಬೇಕು. ನಮ್ಮ ಕಾರ್ತಿಕು ಮೊದಲು ಸತ್ಯನ ಕಂಡ್ರೆ ಉರ್ಕೋತಿದ್ದ. ಈಗ ನೋಡು, ಅವಳ ಪರ ವಹಿಸ್ಕೊಂಡು ಅತ್ತೆಗೆ ಎದುರು ಮಾತಾಡ್ತಾನೆ. ಮಾತಾಡಲಿ, ಸೋ ವಾಟ್? ಇನ್ಫ್ಯಾಕ್ಟ್ ನಮಗದು ಪಾಸಿಟಿವ್ ಆಗಿ ವರ್ಕ್ ಆಗಿದೆ. ಆ ಕಾರ್ತಿಕ್ಕು ಸತ್ಯಂಗೆ ವಹಿಸ್ಕೊಂಡು ಮಾತಾಡೋದನ್ನ ನಮ್ಮಮ್ಮನ ಕೈನಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡ್ತಾ ಇರು ಸುಹಾಸ್, ಆ ಸತ್ಯಂಗೆ ನರ್ಕ ಅಂದರೆ ಏನು ಅನ್ನೋದನ್ನ ನಮ್ಮಮ್ಮ ತೋರಿಸ್ತಾರೆ. ಅಕಸ್ಮಾತ್ ಅವ್ರು ತೋರಿಸ್ಲಿಲ್ಲ ಅಂದರೂ ಅವ್ರು ತೋರಿಸೋ ಹಾಗೆ ನಾನು ಮಾಡ್ತೀನಿ. ಅಲ್ಲ, ಈ ಬಾಮೈದ ನನ್ನನ್ನು ಮರ್ತೋಗ್ಬಿಟ್ನ ಹೆಂಗೆ? ಒಂದು ಫೋನ್ ಇಲ್ಲ, ಕತೆ ಇಲ್ಲ. ಇರಲಿ, ನಾವೇ ಮಾಡುವ. ಹಲೋ. ಏನಪ್ಪ ಆಗ್ಲಲ್ಲೇ ಕನ್ಸ್ ಕಾಣ್ತಿದ್ಯಾ ಹೆಂಗೆ? ಹಾಗೇನಿಲ್ವಲ್ಲ. ಅಲ್ಲ, ಹನಿಮೂನಿಂದ ಬಂದ್ಮೇಲೆ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಏನ್ ಕತೆ? ಬಾಮಿ, ನಾವು ಹೋಗಿದ್ದು ಹನಿಮೂನ್ಗಲ್ಲ, ಅವಾರ್ಡ್ ಫಂಕ್ಷನ್ಗೆ. ಅದೇ ತಂದೆ, ಅಳಿಯ ಅಲ್ಲ ಮಗಳ ಗಂಡ. ಬಾಮೈದ ಬಾಮಿ, ಮುಳ್ಳೇ ಬಟ್ಟೆ ಮೇಲೆ ಬಿದ್ರು, ಬಟ್ಟೆನೇ ಮುಳ್ಳ ಮೇಲೆ ಬಿದ್ರು, ಹರಿಯೋದು ಬಟ್ಟೆನೇ ಅಲ್ವಾ? ಲೋ, ರೇಗಿಸ್ಬೇಡ ಕಣೋ, ಆ ಥರ ಏನೂ ಆಗಿಲ್ಲ. ಇನ್ನೂ ಏನು ಆಗಿಲ್ವಾ? ಆಗಿಲ್ಲ. ಫಂಕ್ಷನ್ಗೆ 2 ದಿನ ಮುಂಚೆನೆ ಹೋಗಿದ್ದೆ.
ಮತ್ತೇನ ಮಾಡಿದೆ? ಏನು ಮಾಡಿದೆ ಅಂದರೆ ನಾನು ಸತ್ಯ ಜೊತೆಲಿದ್ವಿ, ಹಾಂ, ಬೀಚಲ್ಲಿ ವಾಕ್ ಹೋಗಿದ್ವಿ, ಮಾತಾಡಿದ್ವಿ, ಅಷ್ಟೇ. ಅಷ್ಟೇನಾ? ಅಷ್ಟೇ ಪಾಮೇದ. ಆದ್ರೂ ಸತ್ಯನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಕಣ. ಅಲ್ಲಿ ಸತ್ಯ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ತುಂಬ ವಿಷಯ ತಿಳ್ಕೊಂಡಿದ್ದಾಳೆ. ನನಗೆ ಏನು ಇಷ್ಟ ಏನು ಕಷ್ಟ ಅಂತ ತಿಳ್ಕೊಂಡು ನಡ್ಕೋತಾಳೆ ಕಣ. ಇನ್ಫ್ಯಾಕ್ಟ್ ಎಲ್ಲ ವಿಷಯದಲ್ಲೂ ನನ್ನೇ ಫಸ್ಟ್ ಪ್ರಯಾರಿಟಿ ಮಾಡ್ಕೋತಾಳೆ. ಯಾರು ಯಾವತ್ತೂ ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿದೆ ಅಂತ ಅನ್ಸೇ ಇಲ್ಲ ಕಣ. ಪಾಮಿ, ಸತ್ಯ ಏನೋ ಒಂದು ಸ್ಪೆಷಲ್ ಫೀಲ್ ಕೊಟ್ಲು. ಸತ್ಯ ಜಸ್ಟ್ ಅಮೇಝಿಂಗ್ ಕಣ.